ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಯಾಕೆ ಅನ್ನೋ ಒಂದು ಪ್ರಶ್ನೆ ತಮ್ಮಲ್ಲಿ ಮೂಡ್ಬೋದು. 18 ಸಂಖ್ಯೆಯ ಮಹತ್ವವನ್ನು ತಿಳಿಸ್ತೀನಿ, ನೀನು ಮುಂದೊಂದು ದಿನ ಕೇಳು ಅಂತ ಹೇಳಿದ್ರಿ. ಆ ದಿನ ಇವತ್ತು ಸುದಿನ ಬಂದೇ ಬಿಟ್ಟಿದೆ. ಈ 18 ಸಂಖ್ಯೆಯ ಮಹತ್ವ ಏನು, ಇದ್ರ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಳೇಬೇಕು, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ 18ನೇ ತಾರೀಕು ಆಗಿರೋದ್ರಿಂದ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೊಂದು ಅದ್ಭುತವಾದ ಸಂಖ್ಯೆ. ಆ 9 ಪರಿಪೂರ್ಣತೆಯ ಸಂಖ್ಯೆ. ಹಾಗೆಯೇ ಅದನ್ನು ಬ್ರಹ್ಮ ಸಂಖ್ಯೆ ಅಂತಲೂ ಕೂಡ ಕರೀತಾರೆ. ದೈವಿಕ ಶಕ್ತಿ ಇರತಕ್ಕಂತಹ ಸಂಖ್ಯೆ ಅಂತಲೂ ಕೂಡ ಕರೀತಾರೆ. ಇನ್ನು ಪುರಾಣದಲ್ಲಿ ನಾವೆಲ್ಲಿಂದ ಎಲ್ಲಿಗೆ ಗಮನಿಸಿದ್ರೂ ಕೂಡ ಸ್ವಲ್ಪ ಮನುಷ್ಯ ಅವನದೇ ಆಗಿರತಕ್ಕಂತಹ ಚಿಂತನಾ ಲಹರಿಯಲ್ಲಿ ಅವಲೋಕನ ಮಾಡಿದರೆ, ಅವನದೇ ಆಗಿರತಕ್ಕಂತಹ ಆ ಚಿಂತನೆಯ ಲಹರಿಯಲ್ಲಿ ಒಮ್ಮೆ ಆಳವಾಗಿ ಅಧ್ಯಯನವನ್ನು ಮಾಡಿದರೆ, ಎಸ್ ಇದು ಕರೆಕ್ಟಾ, ಇದು ಕರೆಕ್ಟಾ, ಇದು ಕರೆಕ್ಟಾ ಅಂತ ಯೋಚನೆ ಮಾಡಿದರೆ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡರೂ ಕೂಡ ಇದು ಬಹುಶಃ ಬರ್ತಕ್ಕಂಥದ್ದು. ಹೇಗೆ ಅಂತಂದರೆ, ನಾವು ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ತಿಂಗಳಿರ್ತೀವಿ? 9 ತಿಂಗಳು. 9 ತಿಂಗಳು. ನಮ್ಮ ಕಣ್ಣು ಮುಂದೆ ಕಾಣುವಂಥದ್ದು ಮನುಷ್ಯನ ದೇಹಕ್ಕೆ ನಾವು ಕೇಳೋ ಹಾಗೆ ನವರಂಧ್ರಗಳು ಅಂತ ಕರಿತೇವೆ. ನವರಂಧ್ರಗಳು, ಇನ್ನು ನವ ನಿಧಿಗಳು, ನವ ರಸಗಳು, ಈ ನಿಕ್ಷೇಪಗಳು 9 ಬರ್ತಕ್ಕಂಥದ್ದು. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಾಗೆ ನವಧಾನ್ಯಗಳನ್ನು ಕೂಡ ತೆಗೆದುಕೊಳ್ಳಿ ನೀವು. ನವರತ್ನಗಳನ್ನು ಅಲ್ಲ, ನವ ಅಂದರೆ 9 ಬರ್ತಾನೆ ಇರುತ್ತೆ. ಇನ್ನು ಹಾಗೆಯೇ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಎಷ್ಟು ನಕ್ಷತ್ರ ಇದೆ? 27 ನಕ್ಷತ್ರ ಇದೆ. 27 ಅಂತಂದರೆ 2 + 7 9 ಆಗ್ತಕ್ಕಂಥ. ಆಮೇಲೆ ಒಂದು ನಕ್ಷತ್ರಕ್ಕೆ 4 ಪಾದಗಳು. ಈ ರೀತಿ 27 ನಕ್ಷತ್ರಕ್ಕೆ 4 ಇಂಟು ಮಾಡೋಕ್ಕೋದ್ರೆ 108 ಬರುತ್ತೆ. ಅಲ್ಲಿ ಎಷ್ಟಾಯಿತು? 9 ಬರ್ತಕ್ಕಂಥದ್ದು. ಹೀಗೆ ಇನ್ನು ಸ್ವಲ್ಪ ಇದನ್ನು ನೀವೆಷ್ಟು 1 ತಾಸು 2 ತಾಸು ಮಾತಾಡೋದು ಸಬ್ಜೆಕ್ಟೇ ಇದು. 18 ಬಗ್ಗೆ ದೈವಿಕ ಸಂಕೇತ ನಾನು ಮೊದಲೇ ಹೇಳಿದ್ದೀನಿ. ಕೆಲವೊಂದು ಟ್ವಿಸ್ಟ್ ಇದೆ, ಅವ್ರೇನು ಮಾಡ್ಬೋದು ಜೀವಿತ ಕಾಲಕ್ಕೆ ಅನ್ಲಿಕ್ಕೆ. ಯಾಕೆಂತಂದರೆ, ಈ ನನ್ನ ಬಳಿ ಕೆಲವರು ಬಂದಾಗ ಒಂದು ಸಂಖ್ಯೆ ಅಂತ ಕೊಟ್ಟಿರ್ತೇನೆ. ಈಗ ನಮ್ಮಲ್ಲೊಬ್ಬರು ಬರ್ತಾರೆ, ತುಂಬ ಶ್ರದ್ಧೆ ಭಕ್ತಿ ಇರ್ತಕ್ಕಂಥವ್ರು, ಅವ್ರಿಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ. ಅವ್ರ ಹೆಸರು ಅನಿಲ್ ಅಂತೇಳಿ, ಒಳ್ಳೆಯ ಮನುಷ್ಯ. ಯಾವುದಾದ್ರೂ ಕೂಡ ಹೇಳಿದರೆ ಇಂತಹದ್ದಕ್ಕಾಗಿ ಇಂಥದ್ದನ್ನು ಮಾಡಬೇಕು ಅಂದರೆ ಅದ್ಭುತವಾಗಿ ಅವರ ಸಂಖ್ಯೆ ಎಷ್ಟು ಮಾಡ್ತಾರೆ. ಅವ್ರದ್ದೊಂದು ಕೋಡ್ ಇದೆ. ಆ ಕೋಡ್ ಏನಂತಂದರೆ 239 ಬರ್ತಕ್ಕಂಥದ್ದು. ಅದು ಏನು ಹೇಳಿದ್ರು ಆ ಸಂಖ್ಯೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ವಸ್ತು ರೂಪದಲ್ಲಾಗಿರಬಹುದು, ಹಣದ ರೂಪದಲ್ಲಾಗಿರಬಹುದು, ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಯಾವ ಜೀವಂಚಕಲ್ಲೂ ಭಗವಂತ ಅವ್ರನ್ನ ಕೈ ಬಿಡಲ್ಲ. ಇನ್ನು ಹಾಗೆಯೇ ಕೆಲವರು ನಮ್ಮಲ್ಲಿ ಈ ಆಶಾ ಸಂಪತ್ತು ಅವ್ರದ್ದೊಂದು ಪಾಪು ಇದೆ, ಅದರ ಮಗು ಹೆಸರು ಸಿರಿ ಅಂತ. ಅವರುಗಳು ಬಂದರೂ ಕೂಡ ಗುರುಗಳನ್ನ ಭೇಟಿ ಆಗಬೇಕಂತ ಹೋದಾಗಲೂ ಕೂಡ ಈ ಫ್ರೂಟ್ಸ್ ತರ್ತಾರೆ. ಬಹುಶಃ ಅವರು ರ್ಯಾಂಡಮಾಗಿ ತರ್ತಾರೆ ಅನ್ನೋ ಗೊತ್ತಿಲ್ಲ. ನಾನು ನಿಧಾನಕ್ಕೆ ಸ್ವಲ್ಪ ಗಮನಿಸಿದಾಗ ಆ ಸಂಖ್ಯೆಗಳು ಕೂಡ ಎಷ್ಟೋ ಟೋಟಲ್ ಲೆಕ್ಕ ಹಾಕಿದ್ರು ಕೂಡ ಅದು 72 ಟೋಟಲ್ ಬರ್ಬೋದು. ಅಂದರೆ 72 ಇರ್ತವೆ ಟೋಟಲ್ ಮಾಡಿದಾಗ. ಅಂದರೆ ಪಂಚಫಲ ಅಂತ ತರ್ತಾರಲ್ಲ, ಆ ಪಂಚಫಲಗಳನ್ನು ಕೂಡ ಕೌಂಟ್ ಮಾಡಿದ್ರೆ 72 ಅಂದರೆ ಎಷ್ಟಾಯಿತು? 9. ಹಾಗೆ ಇನ್ನು ಅವರು 5 ಥರ ತಂದಾಗಲೂ ಕೂಡ ಒಂದೊಂದು ಬಾರಿ 27 ಬರುತ್ತೆ. ಆ 27 ನೋಡಿದಾಗ ಕೂಡ 9 ಬರ್ತಕ್ಕಂಥದ್ದು. ಇದು ದೈವಿಕ ಸಂಖ್ಯೆ ಅವರನ್ನು ಬಹುಶಃ ಹತ್ರ ತರ್ತಾ ಇದೆ, ಒಂದು ಇಂಡಿಕೇಶನ್ ಕೊಡ್ತಾ ಇದೆ ಅಂತಲೇ ಅದರ ಅರ್ಥ ಕೊಡ್ತಕ್ಕಂಥದ್ದು. ಇನ್ನು ಪುರಾಣಗಳನ್ನು ತೆಗೆದು ನೋಡಿದ್ರೆ, ಅಥವಾ ಈ ಪಾಂಡವರು ಮತ್ತು ಕೌರವರಿಗೆ ಸಂಬಂಧಪಟ್ಟ ಯುದ್ಧವನ್ನು ನಾವೊಂದ್ಸಲ ಗಮನಿಸ್ಬಿಡೋಣ. ಅಥವಾ ಈ ಯುಗಗಳಿಗೆ ಒಮ್ಮೆ ನಾವೇನಾದರೂ ಇಣಕ್ಕೆ ನೋಡಿದರೆ ಈ ಒಂದು ಕಲಿಯುಗಕ್ಕೆ ಆಯಸ್ ಅಂತ ಕೊಟ್ಟಿದ್ದಾನೆ. ಯಾವುದಕ್ಕೆ ಆರಂಭ ಇದೆಯೋ ಅದಕ್ಕೆ ಅಂತ್ಯ ಇದೆ. ಯಾವುದಕ್ಕೆ ಆಗಿರಲಿ ಭಗವಂತನಿಂದ ಸೃಷ್ಟಿಯಾಗಿರತಕ್ಕಂಥದ್ದು ಕೂಡ ಆರಂಭ ಅಂತ ಇದ್ದರೆ ಅದಕ್ಕೆ ಅಂತ್ಯ ಇದೆ. ಅವನೇ ಈ ಕಲಿಯುಗವನ್ನು ಸೃಷ್ಟಿಸಿದ್ದಾನೆ. ಅಂತಹ ಕಲಿಯುಗಕ್ಕೆ ಎಷ್ಟು ವರ್ಷ ಆಯಸ್ಸಿದೆ ಅಂತಂದರೆ 4,32,000 ವರ್ಷ ಆಯಸ್ಸಿದೆ.
ಈ ಕಲಿಯುಗಕ್ಕೆ 4,32,000 ಎಷ್ಟಾಯ್ತಮ್ಮ? 4 + 3 + 2 + 7 + 2 9 9 ಆಯಿತು. ಇನ್ನು ಕಲಿಯುಗ ಆದ ಕೂಡಲೇ ಬರ್ತಕ್ಕಂತಹದ್ದು ದ್ವಾಪರ ಯುಗ. ಇಲ್ಲಿ ಏನು ಹೇಳ್ತಾನೆ ಅಂತಂದ್ರೆ ಈ ಕಲಿಯುಗದ ಡಬಲ್ ಅಲ್ಲಿ ಲೆಕ್ಕ ಹಾಕೋಬೇಕು. ಆವಾಗ ಎಷ್ಟಾಗ್ತಕ್ಕಂಥದ್ದು? 8,64,000. ಎಸ್, 8,64,000 ಅದ್ರ ಡಬಲ್ ಅಂದರೆ ಅಲ್ಲಿ ಲೆಕ್ಕ ಹಾಕಿ ನೀವು. 8 + 6 + 4 + ಲೆಕ್ಕ ಮಾಡಿ 9 ಬರುತ್ತೆ. 9 ಬರ್ತಕ್ಕಂಥದ್ದು. ಆಮೇಲೆ ಈ ಒಂದು ದ್ವಾಪರ ಯುಗ ಆದ ಕೂಡಲೇ ತ್ರೇತಾಯುಗ, ರಾಮ ಹುಟ್ಟಿದ್ದು. ಆ ತ್ರೇತಾಯುಗಕ್ಕೆ ಅದ್ರ ಡಬಲ್ ಎಷ್ಟಾಯ್ತು? 12,96,000. ಎಸ್, 12,96,000. ಆ 12 ಅಂದರೆ 1 + 2 + 9 + 6 ಚೆಕ್ ಮಾಡಿ, ಅದು ಕೂಡ 9 ಸಂಖ್ಯೆನೇ ಬರುತ್ತೆ. 9 ಬರ್ತಕ್ಕಂಥದ್ದು. ಇನ್ನ ಕೃತಯುಗ ಅದರ ಡಬಲ್ ಎಷ್ಟಾಗತ್ತೆ? 17,28,000. ಎಸ್, ಇದು ನೀವು ಕೌಂಟ್ ಮಾಡ್ತಾ ಹೋಗಿ ನಿಧಾನಕ್ಕೆ. ಆ 17 ಲಕ್ಷ ಅಂತ ಏನು ಬರುತ್ತೋ 1 + 7 + ಈ ಥರ ಕೌಂಟ್ ಮಾಡ್ತಾ ಹೋಗಿ 9 ಬರ್ತಕ್ಕಂಥದ್ದು ಚೆಕ್ ಮಾಡಿಕೊಳ್ಳಿ. ಭಗವಂತನ ಸೃಷ್ಟಿಯಲ್ಲಿ 9 ಪರಿಪೂರ್ಣತೆಗೆ ಯಾಕೆ ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ ಅಂತಕ್ಕಂಥದ್ದು. ಇನ್ನು ಇವರು ಈ ಕೌರವರು ಪಾಂಡವರು ಆ ಮಹಾಭಾರತದ ಪ್ರಕಾರ ಏನು ಯುದ್ಧ ಮಾಡಿದರೋ, ಎಷ್ಟು ದಿನ ಅಂತ ಮಾಡಿದ್ರು? 18 ದಿನ ಮಾಡಿದ್ರು. 18 ಅಂತಂದರೆ 1 + 8 9 ಬರ್ತಕ್ಕಂತಹದ್ದು. ಇನ್ನು ಆ ಒಂದು ಭಗವದ್ಗೀತೆ ಅಧ್ಯಾಯಗಳು ಅಂತ ತೆಗೆದುಕೊಂಡ್ರೆ 18 ಅಧ್ಯಾಯಗಳು ಬರ್ತಕ್ಕಂತಹದ್ದು. ಹಾಗೇನೆ ಸ್ವಲ್ಪ ಇಣಿಕೆ ನೋಡಿದಾಗ ಇವರು ಯುದ್ಧದ ಸಂದರ್ಭದಲ್ಲಿ ಏನೆಲ್ಲ ಲೆಕ್ಕ ಮಾಡಿದ್ರು, ಕೌಂಟ್ ಮಾಡೋದು ಅಂತಂದರೆ ಈ ಪಾಂಡವರ ಬಳಿ ಇರ್ತಕ್ಕಂಥದ್ದು 7 ಅಕ್ಷೋಹಿಣಿ ಸೈನ್ಯ, ಈ ಕೌರವರ ಬಳಿ ಇರ್ತಕ್ಕಂತಹದ್ದು 11 ಅಕ್ಷೋಹಿಣಿ ಸೈನ್ಯ. ಇದು 2 ಟೋಟಲ್ ಮಾಡಿದ್ರೆ 18, 1 + 8 9 ಬರ್ತಕ್ಕಂಥದ್ದು. ಅಂದರೆ 7 ಇಲ್ಲಿ 11 ಅಂತಂದಾಗ 7 + 1 + 1 ಅಂತ ಮಾಡಿದಾಗ 9 ಬರ್ತಕ್ಕಂತಹದ್ದು. ಇದು ಅದ್ಭುತವಾಗಿರ್ತಕ್ಕಂಥ ರಹಸ್ಯ. ಇನ್ನು ಹಾಗೇನೆ ಸ್ವಲ್ಪ ನಾವೇ ಇಣಿಕೆ ನೋಡಿದಾಗ ಒಂದು ನಿಮಿಷಕ್ಕೆ ನಾವು ತೆಗೆದುಕೊಂಡ್ರು ಕೂಡ ಏನೆಲ್ಲ ಕೂಡ ಆಗ್ತಕ್ಕಂತಹದ್ದು. ಆ 1 ಗಂಟೆಗೆ ತೆಗೆದುಕೊಂಡ್ರೆ 1 ಗಂಟೆಗೆ ತೆಗೆದುಕೊಂಡು, 1 ದಿನಕ್ಕೆ ತೆಗೆದುಕೊಂಡು, 1 ವಾರಕ್ಕೆ ತೆಗೆದುಕೊಂಡು, 1 ವರ್ಷಕ್ಕೆ ತೆಗೆದುಕೊಂಡು ಮನುಷ್ಯನ ಬಹುಶಃ 120 ವರ್ಷ ಆಯಸ್ಸುಗಳು. ಬಹುಶಃ ಇವತ್ತು 120 ಇಲ್ಲ, ನಾವು 60 ಲೆಕ್ಕ ಹಾಕೊಂಡ್ಬಿಡೋಣ. 120 ಲೆಕ್ಕ ಹಾಕಿದ್ರೆ ಅದೇ ಬರ್ತಕ್ಕಂಥದ್ದು. 60 ವರ್ಷಕ್ಕೆ ಲೆಕ್ಕ ಹಾಕೊಳ್ಳೋಣ. ಹೀಗೆ ನಾವೇನಾದರೂ ಮಾಡ್ತಾ ಬಂದರೆ 1 ಗಂಟೆಗೆ ಎಷ್ಟು ಸೆಕೆಂಡ್ಗಳು ನಿಧಾನ ಕೌಂಟ್ ಮಾಡೋದಾದರೆ 3,600 ಸೆಕೆಂಡ್. 1 ಗಂಟೆಗೆ ಅಷ್ಟು ಸೆಕೆಂಡ್ಗಳು. ಹಾಗೇನೆ ಇನ್ನು 1 ದಿನಕ್ಕೆ ಬರೋದಾದರೆ ಎಷ್ಟು ನಿಮಿಷಗಳು? 1 ನಿಮಿಷಕ್ಕೆ, ಯಾಕಂದರೆ 1 ಗಂಟೆಗೆ ಎಷ್ಟು ನಿಮಿಷಗಳು ಅದನ್ನೊಂದ್ಸಲ ಕೌಂಟ್ ಮಾಡಿದ್ರೆ 1,440 ತನಕ ಬರುತ್ತೆ. ನಿಧಾನಕ್ಕೆ ಲೆಕ್ಕ ಮಾಡಿಕೊಳ್ಳಿ. ಹೀಗೆ ನೀವು 1 ತಿಂಗಳಿಗೆ ಕೌಂಟ್ ಮಾಡಿ. 1 ತಿಂಗಳಿಗೆ ಎಷ್ಟು ಗಂಟೆಗಳು ನಿಧಾನಕ್ಕೆ ನೀವೇ ಕೌಂಟ್ ಮಾಡಿ. ನಾನು ಹೇಳೋದನ್ನು ಬಿಡಿ, ನೀವು ಕೂಡ ಕೌಂಟ್ ಮಾಡಿಕೊಳ್ಳಿ. 1 ತಿಂಗಳಿಗೆ ಬಹುಶಃ 720 ಗಂಟೆಗಳು ಬರುತ್ತೆ. ಒಮ್ಮೆ ನೀವು ಪರೀಕ್ಷೆ ಮಾಡ್ತಾ ಬನ್ನಿ. ಹಾಗೆಯೇ ನಾವುಗಳು ಬದುಕಿರ್ತಕ್ಕಂಥ ದಿನಗಳನ್ನ ಮಾತಾಡಲಿಕ್ಕೆ ಹೊರಡ್ತೀವಿ ಅಂತಂದರೆ ಬಹುಶಃ ಮನುಷ್ಯನ ಜೀವಿತಾವಧಿ ಕಾಲ 100 ವರ್ಷ ಅಲ್ಲ, 120 ವರ್ಷ ಅಂತ ಹೇಳ್ತಾನೆ. 120 ವರ್ಷದಲ್ಲಿ ಇವತ್ತೆಲ್ಲ ಅರ್ಧಕ್ಕೆ ಬಂದುಬಿಟ್ಟಿದ್ದೀವಿ. 60ಕ್ಕೆ ಅವನ್ನು ಎತ್ತೋ ಥರ ಆಗಿದೆ ಇವತ್ತು. ಅಂತಹ 60 ವರ್ಷಗಳಿಗೆ ನಾವೇನಾದರೂ ಗಂಟೆಗಳು ಅಂತ ಲೆಕ್ಕ ಮಾಡಿದರೆ ಬಹುಶಃ ನಿಧಾನಕ್ಕೆ ನೀವು ಕೌಂಟ್ ಮಾಡಿ ಎಷ್ಟಾಗ್ಬೋದಮ್ಮ. ನಿಮ್ಮ ಕ್ಯಾಲ್ಕುಲೇಷನ್ ಹಾಕಿದ್ರೆ ನೀವು ಕರೆಕ್ಟಾಗಿ 60 ವರ್ಷಕ್ಕೆ ಎಷ್ಟು ಗಂಟೆಗಳಾಗ್ಬೋದು ನಿಧಾನಕ್ಕೆ ನೀವುಗಳೇ ಕೌಂಟ್ ಮಾಡ್ತಾ ಬನ್ನಿ. ಸಂಖ್ಯೆ ಸಿಗೋದು ಕೊನೆಗೆ ನಿಮಗೆ 9 ಸಿಗ್ತಕ್ಕಂತಹದ್ದು. ಅದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ. ನಿಧಾನಕ್ಕೆ ನೀವು ಅವಲೋಕನ ಮಾಡಿ. ಯಾಕಂದರೆ 60 ಅಂತಂದಾಗ ನೀವು ತಕ್ಷಣ ಹೇಳಕ್ಕೆ ಬರಲ್ಲ. ನಿಮಗೆ ಸಿಗೋದೇ ಬಹುಶಃ ಈ 720 ಹೀಗೆ ಬರುತ್ತೆ. ಅಂತಹದ್ದನ್ನು ಕೂಡ ನೀವು ಲೆಕ್ಕ ಮಾಡ್ತಾ ಹೋದರೆ, ಪ್ಲಸ್ ಮಾಡ್ತಾ ಹೋದರೆ ನಿಮಗೆ 9 ಸಿಗ್ತಕ್ಕಂಥ. ನಾನು ಯಾಕೆ ಈ 9 ಸಂಖ್ಯೆ ಹೇಳ್ತಾ ಇದ್ದೇನೆ ಅಂತಂದರೆ, ಈ ವೇದವ್ಯಾಸರು ರಚಿಸಿರ್ತಕ್ಕಂತಹ ಪುರಾಣಗಳ ಸಂಖ್ಯೆ ಕೂಡ 18 ಪುರಾಣಗಳು. ಏನು 18 ಪುರಾಣ, ಭಗವದ್ಗೀತೆಯ ಅಧ್ಯಾಯಗಳು 18, ಇವರು ಯುದ್ಧ ಮಾಡ್ತಕ್ಕಂಥ ದಿನಗಳು 18, ನಾವು ತಾಯಿ ಗರ್ಭದಲ್ಲಿ ಇರ್ತಕ್ಕಂತಹದ್ದು 9, ಎಲ್ಲ 9 ಸಂಖ್ಯೆಗೆ ನಂಟಿಡ್ತಾ ಇದೆಯಲ್ಲ, ಏನು ಇದರ ಮಹತ್ವ ಅಂತ ಹೊರಟ್ರೆ ಅದಕ್ಕೆ ನಾವು ಮನುಷ್ಯನ ಜೀವಿತ ಕಾಲದಲ್ಲಿ ಅವನಿಗೆ 72,000 ನಾಡಿಗಳಿದೆಯಪ್ಪ. 72,000 ಅಂತಂದರೆ ಇನ್ನು ಅಲ್ಲೂ ಕೂಡ ನಮ್ಗೆ ಸಿಗ್ತಕ್ಕಂತಹದ್ದು ಎಷ್ಟೋ 9 ಬರ್ತಕ್ಕಂಥದ್ದು. ಅದಕ್ಕಾಗಿ ನೀವು ಇನ್ನೂ ನೀವು ಕೌಂಟ್ ಮಾಡ್ತಾ ಹೋಗಿ ಏನನ್ನು ಉಳಿದಿದೆ ಅಂತ. ಎಲ್ಲವೂ ಕೂಡ ನಿಮಗೆ ಪರಿಪೂರ್ಣ ಸಂಖ್ಯೆನೇ. ಮನುಷ್ಯ ಒಬ್ಬನೇ ಕೂಡ 360 ಬರುತ್ತೆ.
ಒಂದು ವರ್ಷಕ್ಕೆ ಕೂಡ 365 360, 3 + 6 9 ಆಗ್ತಕ್ಕಂಥದ್ದು. ಇಷ್ಟೆಲ್ಲ ಕೂಡ ಭಗವಂತನ ಕಾಲಚಕ್ರ ಗೌಪ್ಯವಾಗಿ ನಮ್ಮ ಮುಂದೆ ಇಟ್ಟಿದ್ದಾನೆ. ನಾವು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಬೇಕು. ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಕೈ ಕಾಲು ಕೊಟ್ಟಿದ್ದಾನೆ, ರೂಪರೇಖೆಗಳನ್ನ ಕೊಟ್ಟಿದ್ದಾನೆ, ಮಾತು ಕೊಟ್ಟಿದ್ದಾನೆ. ಆದರೆ ಅದರ ಮಧ್ಯೆ ನಾವೇ ತಂದುಕೊಂಡಿರೋದು ಸುಖ, ನಾವೇ ತಂದುಕೊಂಡಿರೋದು ಕಷ್ಟ, ನಾವೇ ತಂದುಕೊಂಡಿರೋದು ದುಃಖ, ಇದಕ್ಕೆಲ್ಲ ನಾವು ಕಾರಣರಾಗಿರುತ್ತೇವೆ. ಈ ಸಂಖ್ಯೆ ನಾನು ಯಾಕೆ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂತಂದರೆ, ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದರೆ ಈ ಪುಷ್ಪಗಳಿದಾವಲ್ಲ, 9 ಪುಷ್ಪಗಳ ಮೇಲ್ಪಟ್ಟೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಒಂದು ಬಿಡಿ ಅಂತಂದ್ರೂ ಕೂಡ, ಅಥವಾ ಹಣ್ಣುಗಳು ತೆಗೆದುಕೊಂಡದ್ದು ಕೂಡ, ಆದರೆ ನೀವು ಎಷ್ಟು ಮಿಕ್ಸ್ ಮಾಡಿ ಕಲರ್ಗಳು ಪರವಾಗಿಲ್ಲ, ಆದರೆ 9 ಸಂಖ್ಯೆಯನ್ನು ಮೀರತಕ್ಕಂತಹದ್ದು. ಒಂದು ದೇವಸ್ಥಾನಕ್ಕೆ ನಂದು ಕೆಲಸ ಆಗಬೇಕು ಅಂತ ಆದರೆ 9 ಮೇಲ್ಪಟ್ಟು ತೆಂಗಿನಕಾಯಿಗಳನ್ನು ಕೊಡುಗೆಯಾಗಿ ಪೂರ್ಣ ಫಲವನ್ನು ಆ ದೇವಸ್ಥಾನಕ್ಕೆ ಕೊಡತಕ್ಕಂತಹದ್ದು. ನೀವೇನಾದರೂ ಹೇಳ್ತೀನಿ, ಯಾರಿಗಾದ್ರೂ ಒಂದು ಮಾತು ಹೇಳ್ತೀನಿ ಅಂತಂದ್ರೂ ಕೂಡ ಆ 9 ಸಂಖ್ಯೆ ಮೇಲೆ ನನ್ನ ಕೆಲಸ ಪೂರ್ಣವಾಗಿ ಆಗಬೇಕು ಅನ್ನೋದ್ರ ಮೇಲೆ. ಈಗ ನೀವು ನೋಡಿ, ಕೆಲವರೆಲ್ಲ ಕೂಡ ಈ ಬಟ್ಟೆ ಮಾರಾಟ ಮಾಡೋರು ಅವರು ಇವರು ಕೂಡ 999 ಅಂತ ಹಾಕ್ತಾರೆ ಅಲ್ಲ, 999 ಹಾಕ್ತಾರೆ. ಅವ್ರ ಬಹುಶಃ ಗೊತ್ತಿಲ್ವೋ ಅಥವಾ ತಿಳ್ಕೊಂಡು ಹಾಕಿರ್ತಾರೆ ಏನೋ, ಲಾಸ್ಟಿಗೆ 9 ಉಳ್ಕೊಳ್ಳೋ ಥರನೇ ಮಾಡಿರ್ತಾರೆ. ಯಾರ ಮೊಬೈಲ್ ಸಂಖ್ಯೆ ಪ್ರಾರಂಭದ 9 ಕೊನೆಯದಾಗಿರೋ 9 ಅವನು ಸಾಧಿಸಿ ತೀರ್ತಾನೆ ಅಂತಂದರೆ, ಬಹುಶಃ ಈ ಭೂಮಿ ಮೇಲೆ ಎಷ್ಟೋ ಜನಕ್ಕೆ ಸ್ವಂತ ಮನೆ ಇರೋದಿಲ್ಲ. ಸ್ವಂತದ್ದು ಅಂತ ಏನು ಬೇಕೋ ಅದೆಲ್ಲ ಅವನು ಪಡೆದುಕೊಂಡೇ ತೀರ್ತಾನೆ. ಅವನು ಯಾವುದೇ ಕೆಲಸಗಳಾಗಿರಲಿ, ಅದು ಭಾಗ್ಯದ ಸಂಖ್ಯೆಯೋ, ಮತ್ತೊಂದು ಸಂಖ್ಯೆಯೋ, ಅದೃಷ್ಟದ ಸಂಖ್ಯೆಯೋ, ಪರಿಪೂರ್ಣ ಸಂಖ್ಯೆಯೋ, ನೀವು ಟೋಟಲ್ ಮಾಡಿದಾಗ 9 ಬರ್ತಕ್ಕಂತಹದ್ದನ್ನು, ಇದನ್ನು ನೈಪುಣ್ಯತೆಯಿಂದ ನೀವು ಕಾಪಾಡಿಕೊಳ್ಳತಕ್ಕಂಥದ್ದು ಏನು ಇದೆಯೋ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಾನು ಕೆಲಸ ಮಾಡ್ತೀನಿ ನಿರ್ಧಾರ ಮಾಡಿದರೆ 9 ತಾಸು ನೀವು ಮಾಡ್ತಾ ಬನ್ನಿ ಅಪ್ಪ. 1 ತಿಂಗಳ ಕಾಲ ಒಂದೇ ಕೆಲಸವನ್ನು ಬಹುಶಃ ನೀವು ಪೇಪರ್ ಓದ್ತೀರೋ, ಬರೀತೀರೋ, ನೀವು 8 ಅವರ್ ಡ್ಯೂಟಿ ಮಾಡ್ತೀರಲ್ಲ, 1 ಅವರ್ ಎಕ್ಸ್ಟ್ರಾ ಮಾಡ್ತಕ್ಕಂಥದ್ದನ್ನು ಪ್ರಯತ್ನ ಪಟ್ಟು ಮಾಡ್ತಾ ಬನ್ನಿ ಅಪ್ಪ. ಅದು ಗ್ರೇಸ್ ಆಗಿ ನಿಮಗೆ ಭಗವಂತ ಕೊಡ್ತಕ್ಕಂತಹದ್ದು. ಅವಿಚ್ಛಿನ್ನಪ್ರದವಾಗಿ ವಿಶ್ವಾಸದ ಸಂಖ್ಯೆ ಕೂಡ 9, ಪ್ರೀತಿಯ ಸಂಖ್ಯೆ ಕೂಡ 9. ಎಂಥ ಕೌಂಟ್ ಮಾಡೋದು ಕೂಡ ನಿಮಗೆ ಸಿಗ್ತಕ್ಕಂತಹದ್ದು. ನಿಮ್ಮ ಜೀವನಾಡಿಯ ಸಂಖ್ಯೆ ಕೂಡ 9 ಅಂತಂದಾಗ ಅದು ಬ್ರಹ್ಮ ಸಂಖ್ಯೆಯ 9, ದೈವಿಕ ಸಂಖ್ಯೆ ಆಗಿರತಕ್ಕಂತಹದ್ದು 9, ಪರಿಪೂರ್ಣವಾಗಿರ್ತಕ್ಕಂಥ ಸಂಖ್ಯೆ 9. ನೀವೇನೇ ಕೌಂಟ್ ಮಾಡಿದ್ರು, ಬಹುಶಃ ನಾನು ಕೌಂಟ್ ಮಾಡಿ ಇವೆಲ್ಲ ಕೂಡ ಗೊತ್ತಾಗ್ತಕ್ಕಂಥದ್ದು. ಈಗ ನಾನು ಇವುಗಳೆಲ್ಲ ಲೆಕ್ಕ ಹಾಕ್ಕೊಂಡು ಬಂದಿದ್ದೀನಿ, ನಾನು ಪೂರ್ಣವಾಗಿ ಎಷ್ಟು ಅಂತ ಅದನ್ನು ಲೆಕ್ಕ ಮಾಡೋದು ಸಿಗೋದೆ ಅಷ್ಟು. ನೀವು ಕೂಡ ಕೌಂಟ್ ಮಾಡ್ತಾ ಬಂದು ನಾನು ಬಿಟ್ಟಿರೋದನ್ನು ನಿಮಗೆ ಸಿಗೋದೇ 9 ಆಗಿರುತ್ತೆ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ 9 ಈ ಭೂಮಿ ಸಂಖ್ಯೆ ಪ್ರೀತಿಯ ಬಂಧುಗಳೇ. ಈ ಭೂಮಿ ಮೇಲೆ ನಾವಿದ್ದೀವಿ ಅಂತಂದಾಗ ಇಲ್ಲಿ ನಡೀತಕ್ಕಂತಹದ್ದು ನಾವೊಬ್ಬರೇ ಅಪೂರ್ಣ. ಈ ಭೂಮಿ ಭಗವಂತ ಕಟ್ಟಿರೋದು ಪರಿಪೂರ್ಣ. ಆ ಪರಿಪೂರ್ಣ ಸಂಖ್ಯೆ 9 ಆದ್ದರಿಂದ ಗುರುಗಳಿಗೆ ನೀವು ದರ್ಶನಕ್ಕೆ ಹೋದರು, ದೇವಸ್ಥಾನಕ್ಕೆ ಹೋದರು, ನೀವೇನಾದರೂ ಪಡ್ಕೋಬೇಕು ಅಂತಂದರೂ ಕೂಡ ಪಡೆದುಕೊಳ್ಳಬೇಕಾದ್ರೆ 9ರ ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಮಾಡತಕ್ಕಂತಹದ್ದನ್ನು ಮಾಡ್ತಾ ಬನ್ನಿ. ಯಾರಿಗಾದ್ರೂ ಒಂದು ಅಕ್ಕಿ ದಾನ ಮಾಡ್ತೀನಿ ಅಂತಂದರೆ 1 kg 2 kgಗಿಂತಲೂ ಕೂಡ ಒಂದು 9 kg 10 kg ಒಂದು 25 kg ಮೇಲ್ಪಟ್ಟು ಮಾಡ್ತಾ ಬಾಪ. ಭಗವಂತ ಅನ್ನೋನು ಗೊತ್ತಿಲ್ಲ ನಿನಗೆ ಎಷ್ಟು ಅದ್ಭುತವಾಗಿ ಕೊಡ್ತಾನೆ ಅಂತಂದರೆ, ವಿಶೇಷವಾಗಿರ್ತಕ್ಕಂಥದ್ದನ್ನು ಅವನು ಕೊಟ್ಟೇ ಕೊಡ್ತಾನೆ. ಅಂಥ ಪ್ರತಿಫಲವನ್ನು ನೀವು ಪಡ್ಕೊಳ್ತೀರಿ. ಆ 9 ಅನ್ನೋದರ ಸಂಖ್ಯೆಯ ದೇವತೆ ಕೂಡ ಯಾರು ಅಂತಂದರೆ, ಓಂ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯಾಯ ನಮಃ. ಆ ಸುಬ್ರಹ್ಮಣ್ಯನ ಸಂಖ್ಯೆಯು ಕೂಡ 9 ಆಗಿರತಕ್ಕಂತಹದ್ದು. ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕರುಣಿಸ್ತಕ್ಕಂಥವನು, ಕೊಡತಕ್ಕಂಥವನು ಆ ಭಗವನ್ ನಿಯಾಮಕನಾಗಿರುತ್ತಾನೆ. ಅಂತಹದ್ದು ಪರಿಪೂರ್ಣವಾಗಿರತಕ್ಕಂತಹ 9 ನನಗೆ ಗೊತ್ತಿರತಕ್ಕಂಥದ್ದು. ನಿಮಗೂ ಗೊತ್ತಿರತಕ್ಕಂಥದ್ದನ್ನು ಇದ್ದರೆ ದಯವಿಟ್ಟು ಎಲ್ಲ ಕಡೆ ಅದನ್ನು ಪ್ರಚುರಪಡಿಸ್ತಾ ಬನ್ನಿ. ಅದರಲ್ಲಿ ನೀವು ಒಂದು ಆಹ್ಲಾದವನ್ನು, ಆನಂದವನ್ನು, ಸಂತೋಷವನ್ನು ಕಾಣ್ತೀರಿ, ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ. ಯಾವಾಗ ನೀವು 9 ಸಂಖ್ಯೆಗೆ ಹತ್ತಿರ ಆಗ್ತೀರೋ ಹೆಚ್ಚಿಗೆ ಪ್ರೀತಿಯನ್ನು ಗಳಿಸ್ತೀರಿ. ಬರೆದಿಟ್ಕೊಳ್ಳಿ. ಖಂಡಿತವಾಗ್ಲೂ ಗುರುಗಳೇ, ಇವತ್ತು ಒಂದು ರೀತಿ ಭಾಳನೇ ಖುಷಿ ಆಗ್ತಾ ಇದೆ. ಹೇಗೆ ಲೆಕ್ಕ ಮಾಡಿದ್ರು ಕೂಡ 9 ಬರ್ತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಇವಾಗ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು. ಅದ್ಭುತವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ಲೆಕ್ಕ ಮಾಡ್ತಾ ಹೋದರೆ ಎಲ್ಲವೂ ಕೂಡ 9 ಬರ್ತಾ ಇದೆ. ನಿಜಕ್ಕೂ ಆಶ್ಚರ್ಯ ಆಯಿತು. ನಾವು ಯಾಕೆ ಇಷ್ಟು ದಿವಸ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತು. ಉತ್ತಮವಾಗಿರುವಂಥ ಮಾಹಿತಿನ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಈ 9ರ ಸಂಖ್ಯೆಯ ಮಹತ್ವ 18ನೇ ತಾರೀಕು ಇವತ್ತೇ ಈ ಪ್ರಶ್ನೆನ ಗುರುಗಳ ಮುಂದೆ ಇಟ್ಟೆ. ಎಷ್ಟು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು. ಹೇಗೆ ಲೆಕ್ಕ ಮಾಡಿದ್ರು ಕೂಡ 9 ಸಂಖ್ಯೆ ಅಲ್ಲಿಯೇ ಬರ್ತಾ ಇತ್ತು. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.